ನಮಸ್ತೆ ಸ್ನೇಹಿತರೆ. ನಮ್ಮ ದಾವಣಗೆರೆ ಜಿಲ್ಲೆಯಾದ ಚನ್ನಗಿರಿ ತಾಲೂಕು ಕೆರೆಬಿಲ್ಚಿ ಗ್ರಾಮದ ಒಂದು ವಿಶೇಷ ಸುದ್ದಿ ತಮ್ಮ ಮುಂದೆ ಇಡ್ತಾ ಇದ್ದೀನಿ. ಯಾಕಂದರೆ ಇದು ಸುದ್ದಿ ರಾಜಕೀಯಪರವಾಗಿ ಇದೆ. ಇಲ್ಲಿ ಅತಿ ಹೆಚ್ಚು ಮತ ಕಾಂಗ್ರೆಸ್ ಪಕ್ಷಕ್ಕೆ ಸಿಗುತ್ತದೆ. ಇದು ಎಲ್ಲರಿಗೂ ಗೊತ್ತೈತೆ. ಹೇಳಿದ್ರು ಬರುತ್ತೆ, ಇಲ್ಲಿದ್ರು ಬರುತ್ತೆ, ಬಿಡಪ್ಪ ಈ ಊರಾಗೆ ನಾವು ಇದು ಪ್ರಚಾರ ಬೇಕಂತನೂ ಇಲ್ಲ ಅಂತ ಎಲ್ಲ ಜನಕ್ಕೆ ಗೊತ್ತಿದೆ. ಎಲ್ಲ ಪಕ್ಷದವರಿಗೂ ಗೊತ್ತಿದೆ. ಆದರೆ ನಾವು ಇಷ್ಟೊಂದು ಸುಮಾರು ನನಗೆ ಗೊತ್ತಿದ್ದಂಗೆ 20-25 ವರ್ಷದಿಂದ MP ಎಲೆಕ್ಷನಲ್ಲಿ ಅತಿ ಜಾಸ್ತಿ ಮತವನ್ನು ಕಾಂಗ್ರೆಸ್ಸಿಗೆ ಕೊಡ್ತಾ ಇದ್ದೀವಿ. MLA ಬಿಡ್ರಿ, MLA ಕಾಂಗ್ರೆಸ್ JDS ಇದ್ದಾಗ 30-70 ಆಗ್ತಾ ಇತ್ತು. ಈಗ ಇಲ್ಲಿ JDS ಇಲ್ಲಿ ಕಾರಣಕ್ಕೆ 90-10% ಆಗಿದೆ, ಇಲ್ಲ ಅಂತ ಹೇಳಲ್ಲ. ಆದರೆ MP ಎಲೆಕ್ಷನಲ್ಲಿ ಪ್ರತಿ ಸಲ ಕಾಂಗ್ರೆಸ್ಸಿಗೆ ಇಲ್ಲಿ ಬೆಂಬಲ ಸಿಕ್ಕಿದೆ. ಇಲ್ಲಿ ನಮ್ಮ ಶಾಮನೂರು ಶಿವಶಂಕರಪ್ಪರಾಗಲಿ, ಆಮೇಲೆ ಶ್ರೀ ಶಾಮನೂರು ಮಲ್ಲಿಕಾರ್ಜುನರಾಗಲಿ, ಅವರೆಲ್ಲ ನಿಂತಿದ್ದಾರೆ ಇಲ್ಲಿ. ಅವ್ರಿಗೆ ಗೊತ್ತಿದೆ ನಮ್ಮ ಊರಲ್ಲಿ ಯಾವ ಥರ ಮತದಾನ ಮಾಡ್ತಾರೆ. ಈ ಸಲ ನಮ್ಮ ದಾವಣಗೆರೆ MP ಕ್ಷೇತ್ರಕ್ಕೆ ಶ್ರೀ ಪ್ರಭಾ ಮಲ್ಲಿಕಾರ್ಜುನ್ ಅವರು ನಿಂತ್ಕೊಂಡಿದ್ರು. ಅವರು ಗೆದ್ದಿದ್ದಾರೆ. ಅದು ಎಲ್ಲರಿಗೂ ಖುಷಿ ಐತೆ. ನಮ್ಮ ಜಿಲ್ಲೆಯಲ್ಲಿ ಈ ಸಲ ಚೇಂಜ್ ಆಗಿದೆ 20 ವರ್ಷ ನಂತರ ಅಂತ ಎಲ್ಲ ಖುಷಿ ಐತೆ. ಆದರೂ ನಮ್ಮೂರು ಜನತೆಯಲ್ಲಿ ಒಂದು ಮಾತಿದೆ. ನಾವು ಇಷ್ಟು ಪಕ್ಷಕ್ಕೆ ದುಡಿದು ಕಷ್ಟಪಟ್ಟು ಅವ್ರ ಹಿಂದೆ ತಿರುಗಾಡಿದ್ದೀವಿ. ಆದರೂ ನಮ್ಮ ಊರಿಗೆ ಬಂದು ಒಂದು ಸಲಿನೂ ಅವರು ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿ ಯಾವ ಭಾಷಣನೂ ಕೊಟ್ಟಿಲ್ಲ, ಯಾರಿಗೂ ಅಭಿನಂದನೆಯೂ ಕೊಟ್ಟಿಲ್ಲ. ಇದು ಯಾಕೆ? ಬರೀ ನಾವು ಮತ ಹಾಕಕ್ಕೆ ಸೀಮಿತನ ನಮ್ಮ ಊರು ಜನತೆ ಅಂತ ಜನದ ಪ್ರಶ್ನೆ ಇದು. ಇನ್ನೂವರೆಗೂ MP ಗೆದ್ದ ಮೇಲೆ ಅವರು ಒಂದು ಸಲಿನಾರು ನಮ್ಮ ಊರಿಗೆ ಹಿಂದೆ ಸೋತಿದ್ದಾರೆ. ಆವಾಗಲೂ ನಾವು 90% ಮತವನ್ನು ಕೊಟ್ಟಿದ್ದೀವಿ ಶ್ರೀ ಮಲ್ಲಿಕಾರ್ಜುನ ಅವರಿಗೆ, ಶಾಮನೂರು ಶಿವಶಂಕರಪ್ಪ ಅವ್ರಿಗೂ ಕೊಟ್ಟಿದ್ದೀವಿ. ಆದರೆ ಈಗ ಇವ್ರಿಗೆ ಪ್ರಭಾ ಮಲ್ಲಿಕಾರ್ಜುನಿಗೆ ಅಷ್ಟೇ ಮತ, ನಾವು 90% ಮತ ಕೊಟ್ಟರು ಒಂದು ಸಲ ನಮ್ಮ ಊರಿಗೆ ಬಂದು ಭೇಟಿ ಕೊಟ್ಟು ಎಲ್ಲ ಜನತೆಗೆ ಒಂದು ಅಭಿಮಾನಿನೂ ಕೊಟ್ಟಿಲ್ಲ. ಯಾಕೆ? ಒಂದು ವೇದಿಕೆ ಸೃಷ್ಟಿ ಮಾಡಿ ಯಾಕೆ ಮಾತಾಡಿಲ್ಲ? ಯಾಕೆ? ನಮ್ಮ ಯಾವುದೋ ಒಂದು ಪ್ರಾಬ್ಲಮ್ ಇರ್ತವೆ, ನಾವು ಕೇಳಬೇಕಂದ್ರೆ ನಾವು ದಾವಣಗೆರೆಗೂ ಹೋಗೋ ಕಷ್ಟ. ಭಾಳಷ್ಟು ಜನ ನಾವು ಹೇಳ್ಕೊಳ್ಳೋಕ್ಕೆ ದಾರಿ ಇಲ್ಲ. ಇಲ್ಲಿ ಒಂದು ವೇದಿಕೆ ಸೃಷ್ಟಿ ಮಾಡಿ ಇಲ್ಲಿ ಒಂದು ಭಾಷಣ ಮಾಡಿದೆ, ನಮ್ಮ ಮುಂದೆ ಬಂದರೆ ಒಂದು ಮಾತು ನಾವು 4 ಮಾತು ಮಾತಾಡಬೇಕಂತ ಇದ್ದೀವಿ. ಆದರೂ ಅವರು ನಮ್ಮ ಕೈಗೆ ಸಿಗ್ತಾ ಇಲ್ಲ. ಕೇಳ ಹೋಗ್ಬೇಕಾದ್ರೆ ಅವರು ಹಿಂದೆ ಮುಂದೆ ಇರೋರು ಬಿಡ್ತಾ ಇಲ್ಲ. ಈ ಥರ ಪ್ರಶ್ನೆ ಹುಟ್ಕೊಂಡಿದೆ ನಮ್ಮ ಊರಲ್ಲಿ. ಅದಕ್ಕೆ ನಾನು ನಮ್ಮ ಈ ವಿಡಿಯೋ ಮುಖಾಂತರ ತಮ್ಮಲ್ಲಿ ಕೇಳ್ಕೊಳ್ಳೋದು ಇಷ್ಟೇ. ನಮ್ಮ ಊರಿಗೆ ಒಂದು ಫಂಕ್ಷನ್ ಯಾಕಂದರೆ ಒಂದು MP ಗೆದ್ದ ಮೇಲೆ ನಮ್ಮ ಊರಿಗೆ ಬರಬೇಕಂದ್ರೆ ನಾವು ಸ್ವಾಗತ ಕೊಡಲೇಬೇಕು. ಅವರು ಬರಲೇಬೇಕು. ಅವ್ರು ಬರೋ ಮುಂಚೆ ನಮಗೆ ಒಂದು ಆಹ್ವಾನ ಕೊಡಬೇಕು. ಈ ತಾರೀಕಿಗೆ ನಾವು ಬರ್ತೀವಿ, ಇಷ್ಟೊತ್ತಿಗೆ ಬರ್ತೀವಿ ಅಂತ. ದಿಢೀರಂದ್ರೆ ಬಂದರೆ ನಾವು ಏನು ಮಾಡೋಕ್ಕೂ ಸಾಧ್ಯ ಇಲ್ಲ. ಮೊನ್ನೆ ಬಂದು ಅವರು ದಿಢೀರಾಗಿ ಬಂದರು, ಯಾವುದೋ ಒಂದು ಫಂಕ್ಷನ್ ಇತ್ತು, ಬಂದು ಹೋದರು, ಇಲ್ಲ ಅಂತಿಲ್ಲ. ಆದರೂ ಜನ ಏನು ಹೇಳ್ತಾ ಇದ್ದಾರೆ ಅಂದರೆ, ಇಷ್ಟು ಕಷ್ಟಪಟ್ಟು ನಾವು ಈ ಪಾರ್ಟಿಗೆ ಇಲ್ಲಿಂದ ದಿಲ್ಲಿ ತನಕ ಕಳಿಸಿದ್ವಿ, ಇದಕ್ಕೆ ನಮ್ಮ ಮತ ಇದೇ ಇಲ್ಲ, ನಾವು ಮತ ಹಾಕಿರೋದು ಕಾಂಗ್ರೆಸ್ ಪಾರ್ಟಿಗೂ ಹೌದು ಇಲ್ಲ. ಹೌದು ಅಂದರೆ ನಮ್ಮ ಊರಿಗೆ ಯಾಕೆ ಇನ್ನೂವರೆಗೂ ಭೇಟಿ ಕೊಟ್ಟಿಲ್ಲ? ಈ ಥರ ಮಾತು ಭಾಳ ಜನದ ಇದೆ. ಅದಕ್ಕೆ ನಾನು ಈ ವಿಡಿಯೋ ಮುಖಾಂತರ ಕೇಳ್ಕೊಳ್ಳೋದಿಷ್ಟೇ. ಕೆರೆಬಿಲ್ಚಿ ಗ್ರಾಮಕ್ಕೆ ಶ್ರೀ ಪ್ರಭಾಕರ್ ಮಲ್ಲಿಕಾರ್ಜುನ್ ಅವರು ಒಂದು ಸಲ ಭೇಟಿ ಕೊಡಿ, ಒಂದು ಪ್ರೋಗ್ರಾಮ್ ಇಡಿ, ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿ, ನಮ್ಮ ಊರಿಂದು ಏನು ಜನತೆ ನಿಮ್ಮ ಮೇಲೆ ಗೌರವವನ್ನು ಇಟ್ಟಿದ್ದಾರೆ ಅದಕ್ಕೆ ಒಂದು ನೀವು ಅಭಿನಂದನೆಯನ್ನು ಕೊಡಬೇಕಂತ ತಮ್ಮಲ್ಲಿ ಕಳೆಯಾಗಿ ಕೇಳ್ಕೊತಾ ಇದ್ದೀನಿ. ಇದು ಜನರೇ, ಇದು ನನ್ನ ಮಾತು ಅಲ್ಲ, ಎಲ್ಲ ನಮ್ಮ ಊರಿನ ಮಾತು. ಭಾಳಷ್ಟು ಗ್ರೂಪ್ಗಳು ಆಗಿದ್ದಾವೆ, ಇಲ್ಲ ಅಂತ ಹೇಳಲ್ಲ. ಆದರೂ ನಮ್ಮ ಊರಿಗೆ
ಹಿಂದೆ ಈ ಥರ ಗ್ರೂಪ್ ಮಾಡ್ಕೊಂಡು ಊರನ್ನು ಸತ್ಯನಾಶ ಮಾಡಿಬಿಟ್ಟಿದ್ದಾರೆ. ಮೊದಲೇ ಎಲ್ಲರಿಗೂ ಗೊತ್ತಿದ್ದ ಮಾತು, ನಾನು ತಂದೆ ಕೆಲಸ ನೀನು ತಂದೆ ಅಂತ. ಒಂದು ಕಾಲೇಜು ನಮ್ಮೂರಿಗೆ ಬಂದಿದ್ದ ಕಾಲೇಜು ಬೇರೆ ಊರಿಗೆ ಹೋಗಿತ್ತು. ಈ ಥರ ಕೆಲಸ ಮಾಡೋಕ್ಕೆ ಹೋಗಬೇಡ್ರಿ. ಇನ್ಮೇಲೆ ಈಗ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಇದೆ, ನಮ್ಮ ದಾವಣಗೆರೆ ಜಿಲ್ಲೆಯ ಅಂದಂಥ MP ಕಾಂಗ್ರೆಸ್ ಇದೆ. ನಮ್ಮ ಊರಿಗೆ ನಾಡ ಕಚೇರಿದು ಭಾರಿ ಕಷ್ಟ ಇದೆ. ಒಂದು ನಾಡ ಕಚೇರಿನೇ ಒಂದು, ಯಾಕಂದರೆ ಇಲ್ಲಿ ಇರೋದು 16-17 ಸಾವಿರ ಜನಸಂಖ್ಯೆ, 10,000 ಲೆಕ್ಕಕ್ಕೆ ಮತದಾರರು ಇದ್ದಾರೆ. ಒಂದು ನಾಡ ಕಚೇರಿ ಇಲ್ಲ. ಜನದ ಪರದಾಟ, ಹೆಣ್ಮಕ್ಳದ ಪರದಾಟ. ಏನಾರು ಬೇಕಂದರೆ ಎಲ್ಲೋ ಹೋಗಬೇಕು, ಸರ್ವರ್ ಇರಲ್ಲ. ಈ ಪ್ರಾಬ್ಲಮ್ಮು. ನೀವು ರಾಜಕಾರಣಿಗಳು ಇದ್ದೀರಿ, ಅವ್ರ ಹಿಂದೆ ಇರ್ತೀರಾ, ಅವರು ಕಿವಿಗೆ ಒಂದು ಮಾತು ಹಾಕ್ರಿ. MP ಆಗಲಿ MLA ಆಗಲಿ, ನಮ್ಮ ಊರು ಕಡೆ ಈ ಸಲ ನೀವು ಯಾವ ಕಾರಣಕ್ಕೂ ತಪ್ಪಿಲ್ದಂಗೆ ಕೆಲಸ ಮಾಡಿ ಕೊಡಬೇಕು. ಕೆಲಸ ಆಗಿಲ್ಲ ಅಂದರೆ ಮುಂದೆ ಜನ ಏನು ಉತ್ತರ ಕೊಡ್ತಾರೆ ನಮಗಂತೂ ಗೊತ್ತಿಲ್ಲ. ಯಾಕಂದರೆ ಭಾಳ ವರ್ಷದಿಂದ ಕಾದಿದ್ದಾರೆ ನಮ್ಮ ಊರಿಗೆ ಏನಾದ್ರು ಒಳ್ಳೆ ಕೆಲಸ ಆಗಲಿ ಅಂತ. ಒಂದು ಕಾಲೇಜ್ಗಳು ಇಲ್ಲ, ಇಲ್ಲಿ ಗೌರ್ಮೆಂಟ್ ಕಾಲೇಜ್ ಸಹ ಇಲ್ಲ. ಇಷ್ಟು ದೊಡ್ಡ ಊರಿಗೆ ಒಂದು ಕಾಲೇಜ್ ತರಕ್ಕಾಗ್ತಾ ಇಲ್ಲ. ಯಾಕೆ? ಈ ಪ್ರಶ್ನೆ ಜನದ್ದು. ನಮ್ಮೂರು ಜನ ಬೆಂಗಳೂರು ವಿಧಾನಸೌಧಕ್ಕೂ ಹೋಗ್ತಾರೆ, ಪಾರ್ಲಿಮೆಂಟ್ ತನಕನೂ ಹೋಗ್ತಾರೆ, ದಿಲ್ಲಿ ತನಕ. ಆದರೆ ನಮ್ಮೂರಿಗೆ ಏನು ತಂದು ಕೊಟ್ಟಿದ್ದಾರೆ? ಯಾಕೆ ನಮ್ಮೂರಿಗೆ ಯಾವ ಕೆಲಸನೂ ಆಗಲ್ಲ? ಯಾವ ಆಫೀಸ್ಗಳು ಯಾಕೆ ಬರಲ್ಲ? ಇದಕ್ಕೆ ಉತ್ತರ ನೀವೇ ಕೊಡಬೇಕು. ಹಾಗೆ ನಮ್ಮ ರಾಜಕಾರಣಿಗಳು, ನಮ್ಮ ಸ್ನೇಹಿತರಾದ ರಾಜಕಾರಣಿಗಳು ಆಗಲಿ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಲಿ, ಇದಕ್ಕೆಲ್ಲ ನೀವು ಉತ್ತರ ಈ ಜನಕ್ಕೆ ಕೊಡಬೇಕು. ಇಲ್ಲ ಅಂದರೆ ಮುಂದೆ ಬರೋ ಚುನಾವಣೆಗೆ ಜನ ನಿಮಗೆ ಪಾಠ ಕಳಿಸ್ತಂತ ಈ ಮಾತು ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.